ಪ್ರೀತಿಯ ಮಕ್ಕಳೆಲ್ಲರಿಗೂ ಕನ್ನಡ ತರಗತಿಗೆ ಸುಸ್ವಾಗತ. ಮಕ್ಕಳೇ, ನಾನು ಕಳೆದ ತರಗತಿಯಲ್ಲಿ ಕನ್ನಡಿಗರ ತಾಯಿ ಪಾಠದ ಸಾರಾಂಶವನ್ನು ತಿಳಿಸಿದ್ದೆ, ನೋಟ್ ಸಹ ಕಳಿಸಿದ್ದೆ ಹಾಗೂ 3ನೇ ಪದ್ಯಭಾಗವನ್ನು ಕಲಿಯಲು ಹೇಳಿದ್ದೆ. ಈ ಎಲ್ಲ ಕಾರ್ಯಗಳನ್ನು ಎಲ್ಲರೂ ಮಾಡಿರುವಿರೆಂದು ನಂಬಿದ್ದೇನೆ. ಸರಿ, ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ತಲಕಾಡಿನ ವೈಭವ ಪಾಠದ ಸಂಪೂರ್ಣ ಮಾಹಿತಿ ತಿಳಿಯೋಣ. ಈ ಗದ್ಯಭಾಗವು ಒಂದು ಪ್ರವಾಸ ಕಥನ. ಮೊದಲು ನಾವು ಪ್ರವಾಸ ಕಥನ ಎಂದರೇನು ಎಂದು ತಿಳಿಯೋಣ. ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೇಳಿದಂತಹ, ನೋಡಿದಂತಹ, ಹಾಗೆಯೇ ಸ್ವತಃ ಅನುಭವಿಸಿದಂತಹ ಘಟನೆಗಳನ್ನು ಒಂದು ಕಥೆಯ ರೂಪದಲ್ಲಿ ಬರೆದಿರುವುದನ್ನೇ ಪ್ರವಾಸ ಕಥನ ಎಂದು ಕರೆಯುತ್ತೇವೆ. ಈ ಪ್ರವಾಸ ಕಥನವನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. 1. ಸ್ಥಳೀಯ ಪ್ರವಾಸ ಕಥನ, 2. ದೇಶಿ ಪ್ರವಾಸ ಕಥನ, 3. ವಿದೇಶಿ ಪ್ರವಾಸ ಕಥನ. ಈ ತಲಕಾಡಿನ ವೈಭವ ಎಂಬ ಪಾಠವು ಸ್ಥಳೀಯ ಪ್ರವಾಸ ಕಥನವಾಗಿದೆ. ಈ ಪಾಠದ ಆರಂಭದ ಮೊದಲು ಲೇಖಕರ ಪರಿಚಯ ತಿಳಿಯೋಣ. ಈ ಗದ್ಯಭಾಗದ ಲೇಖಕರ ಹೆಸರು ಹಿರೇಮಲ್ಲೂರು ಈಶ್ವರನ್. ಇವರು 11ನೇ ಜನವರಿ 1922ರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು ಎಂಬಲ್ಲಿ ಜನಿಸಿದರು. ಸಮಾಜಶಾಸ್ತ್ರಜ್ಞರಾದ ಇವರು ಅಂತಾರಾಷ್ಟ್ರೀಯ ಪುರಸ್ಕೃತ ಸಾಹಿತಿಯೂ ಆಗಿದ್ದಾರೆ. ವಿಷ ನಿಮಿಷಗಳು, ಭಾರತದ ಹಳ್ಳಿಗಳು, ವಲಸೆ ಹೋದ ಕನ್ನಡಿಗನ ಕತೆ, ಹಾಲಾಹಲ, ರಾಜ ರಾಣಿ ದೇಕೋ, ಶಿವನ ಬುಟ್ಟಿ, ತಾಯಿ ನೋಟ ಮೊದಲಾದವು ಇವರ ಕೃತಿಗಳಾಗಿವೆ. ಇವರ ಕವಿ ಕಂಡ ನಾಡು ಪ್ರವಾಸ ಕಥನದಿಂದ ಈ ಗದ್ಯಭಾಗವನ್ನು ಆರಿಸಿಕೊಳ್ಳಲಾಗಿದೆ. ಪ್ರೀತಿಯ ಮಕ್ಕಳೇ, ಈಗ ಗದ್ಯಭಾಗದ ಆಶಯವನ್ನು ತಿಳಿಯೋಣ. ಕರ್ನಾಟಕ ಶ್ರೀಗಂಧ ಮತ್ತು ಚಂದನಗಳ ನಾಡು, ಚಿನ್ನದ ಖನಿ ಎಂಬ ಪ್ರತೀತಿ ಇದೆ. ಚಾಲುಕ್ಯ, ಹೊಯ್ಸಳ ಮುಂತಾದ ಶೈಲಿಗಳ ದೇವಾಲಯಗಳು ಹೇರಳವಾಗಿರುವುದರಿಂದ ಕರ್ನಾಟಕ ದೇವಾಲಯಗಳ ನಾಡೂ ಹೌದು. ಕರ್ನಾಟಕದ ತಲಕಾಡು ಪ್ರಕೃತಿ ಸೌಂದರ್ಯದಿಂದ ಕೂಡಿರುವುದರ ಜೊತೆಗೆ ರಾಜಮನೆತನಗಳ ವೈಭವಗಳನ್ನು, ದೇವಾಲಯಗಳ ಸೌಂದರ್ಯವನ್ನು ಹೊಂದಿರುವುದು ವಿಶೇಷ. ಅದರಲ್ಲೂ ಪಂಚಶಿವಾಲಯಗಳು ಆಸ್ತಿಕರ ಚಿತ್ತವನ್ನು ಗಮನ ಸೆಳೆಯುವಲ್ಲಿ ಮಹತ್ವದ ಪಾತ್ರ ವಹಿಸಿವೆ. ಪ್ರವಾಸಿಗರ, ಯಾತ್ರಾರ್ಥಿಗಳ, ವಾಸ್ತುತಜ್ಞರ ಕೇಂದ್ರ ಬಿಂದು ತಲಕಾಡಿನ ಚಿತ್ರಣವನ್ನು ಈ ಗದ್ಯಭಾಗ ಒಳಗೊಂಡಿದೆ. ಪ್ರೀತಿಯ ಮಕ್ಕಳೇ, ಈಗ ಪಾಠದ ಸಾರಾಂಶವನ್ನು ತಿಳಿಯೋಣ. ಹಿರೇಮಲ್ಲೂರು ಈಶ್ವರನ್ ರವರು ತಲಕಾಡಿಗೆ ಹೋಗಿರುತ್ತಾರೆ. ಅಲ್ಲಿ ಪಂಚಲಿಂಗಗಳ ದರ್ಶನ ಮಾಡುತ್ತಾರೆ. ನಂತರ ಅವರು ಶಿವನ ಸಮುದ್ರಕ್ಕೆ ಬರುತ್ತಾರೆ. ಅಲ್ಲಿನ ಒಂದು ನಿಲ್ಮನೆ, ಅಂದರೆ ಪ್ರವಾಸಿಗರು ಉಳಿದುಕೊಳ್ಳುವ ಮನೆಯಲ್ಲಿ ತಂಗುವ ವ್ಯವಸ್ಥೆ ಮಾಡಲಾಗಿರುತ್ತದೆ. ಇಲ್ಲಿ ಕುಳಿತು ಈ ಪ್ರವಾಸ ಕಥನವನ್ನು ಬರೆಯುತ್ತಿದ್ದಾರೆ. ಅಕ್ಟೋಬರ್ 20, 1950ನೇ ಇಸ್ವಿಯಲ್ಲಿ ರಾತ್ರಿ 12:15 ಹೊತ್ತಿಗೆ ಈ ಕಥನವನ್ನು ಬರೆಯಲು ಆರಂಭಿಸಿದ್ದಾರೆ. ಅವರ ಗೆಳೆಯರು, ಕನ್ನಡದ ಯಾತ್ರಿಕರು ಹಾಗೂ ಸುತ್ತಲಿನ ಲೋಕವೆಲ್ಲ ಮಲಗಿದ್ದಾರೆ. ಲೇಖಕರು ಶಿವನ ಸಮುದ್ರವನ್ನು ಸೇರಿದ ತಕ್ಷಣ ಅಲ್ಲಿನ ಪ್ರವಾಸಿ ತಾಣವನ್ನು ನೋಡಿಕೊಳ್ಳುವ ನೌಕರನಾದ ಸುಬ್ರಹ್ಮಣ್ಯಂ ಅವರು ಇವರನ್ನೆಲ್ಲ ವಿಶ್ವಾಸದಿಂದ ಸ್ವಾಗತಿಸಿದರು. ಪ್ರೀತಿಯಿಂದ ಉಪಚಾರ ಮಾಡಿದರು. ನೌಕರರಾದರೂ ಸಹ ಅವರು ಮಾಡಿದ ಸ್ವಾಗತ, ವಿಶ್ವಾಸದ ನುಡಿಗಳೆಲ್ಲವೂ ಲೇಖಕರನ್ನೇ ಸಣ್ಣವರನ್ನಾಗಿ ಮಾಡಿದಂತೆ ಇದ್ದವು. ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ, ಜೈನ ಧರ್ಮದ ವಿವರಣೆ ಇದೆ. ಕನ್ನಡ ಸಾಹಿತ್ಯದ ಕಥನವಿದೆ. ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆ ಇದೆ. ಎಲ್ಲಕ್ಕೂ ಹೆಚ್ಚಾಗಿ
ಕನ್ನಡವೇ ಧರ್ಮ, ಕನ್ನಡವೇ ಬಾಳಿನ ಪರಿಪೂರ್ಣತೆ ಎಂದು ತಿಳಿದು ಅದಕ್ಕಾಗಿ ಹೋರಾಡಿದ ವೀರರ ಉಜ್ವಲ ಚರಿತ್ರೆ ಇದೆ. ಗಂಗರ ರಾಜ್ಯ ಗಂಗವಾಡಿ ಎಂದು ಹೆಸರಾಗಿದೆ. ಅವರ ಮೊದಲ ರಾಜಧಾನಿ ಕೋಲಾರ. ಸುಮಾರು ಕ್ರಿಸ್ತಶಕ 500ರ ಹೊತ್ತಿಗೆ ಹರಿವರ್ಮ ಎಂಬ ರಾಜನು ರಾಜಧಾನಿಯನ್ನು ಕೋಲಾರದಿಂದ ತಲಕಾಡಿಗೆ ತಂದನು. ಮುಂದೆ 10ನೇ ಶತಮಾನದವರೆಗೂ ಗಂಗರು ಆಳ್ವಿಕೆ ನಡೆಸಿದರು. ಈ ಪುಣ್ಯಭೂಮಿ ತಲಕಾಡನ್ನು ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗರು ಆಳಿದರು. ಇವರೊಂದಿಗೆ ಕೊನೆಯವರೆಗೂ ಹಿರಿಯರಾದ ಚಾವುಂಡರಾಯರು ಮಂತ್ರಿಯಾಗಿದ್ದರು. ಈ ಚಾವುಂಡರಾಯರು ಕ್ರಿಸ್ತಶಕ 963ರಿಂದ ಕ್ರಿಸ್ತಶಕ 974ರವರೆಗೆ ಎರಡನೇ ಮಾರಸಿಂಹನಿಗೆ, ಕ್ರಿಸ್ತಶಕ 974ರಿಂದ ಕ್ರಿಸ್ತಶಕ 999ರವರೆಗೆ 4ನೇ ರಾಚಮಲ್ಲನಿಗೆ, ಕ್ರಿಸ್ತಶಕ 999ರಿಂದ ಕ್ರಿಸ್ತಶಕ 1004ರವರೆಗೆ ರಕ್ಕಸಗಂಗನಿಗೆ ಮಂತ್ರಿಯಾಗಿದ್ದನು. ಇವನನ್ನು ಜನರು ರಾಯ, ಅಣ್ಣ ಎಂದು ಸಂಬೋಧಿಸುತ್ತಿದ್ದರು. ಚಾವುಂಡರಾಯನಿಗೆ ಕನ್ನಡದ ಮೇಲೆ ಅತೀವ ಪ್ರೀತಿ, ಹಂಬಲ. ಅಜಿತ ಸೇನಾಚಾರ್ಯ ಮತ್ತು ನೇಮಿಸೇನ ಸಿದ್ಧಾಂತಕರು ರಾಯನ ಇಬ್ಬರು ಗುರುಗಳಾಗಿದ್ದರು. ಆತನು ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ನೀಡಿದ ಕೊಡುಗೆಗಳೆಂದರೆ ಮಹಾಪುರಾಣ, ಚಾವುಂಡರಾಯ ಪುರಾಣ ಮತ್ತು ಗೊಮ್ಮಟಸಾರ. ಇವುಗಳಲ್ಲಿ ಚಾವುಂಡರಾಯ ಪುರಾಣವು ಗದ್ಯ ಕೃತಿಯೆಂದು ಪ್ರಸಿದ್ಧವಾಗಿದೆ. ಇದು 63 ಜೈನ ಯತಿಗಳ ಪುಣ್ಯ ಪುರುಷರ ಕಥೆಗಳನ್ನು ಒಳಗೊಂಡಿದೆ. ಚಾವುಂಡರಾಯನು ಗಂಗರ ಮಂತ್ರಿಯಾಗಿ, ವೀರದಂಡ ನಾಯಕನಾಗಿ, ಸ್ವತಃ ಕವಿಯಾಗಿದ್ದನಷ್ಟೇ ಅಲ್ಲ, ಸಾಹಿತ್ಯ ಮತ್ತು ಕಲಾ ಪೋಷಕನಾಗಿದ್ದನು, ಸಂಸ್ಕೃತಿಯ ಆರಾಧಕನಾಗಿದ್ದನು. ಇದಕ್ಕೆ ಸಾಕ್ಷಿ ಎಂಬಂತೆ ಶ್ರವಣಬೆಳಗೊಳದ ಇಂದ್ರಗಿರಿಯ ನೆತ್ತಿಯ ಮೇಲೆ ನಿಂತಿದ್ದಾನೆ ಮಂದಸ್ಮಿತ ಬೀರುತ್ತಾ ಗೊಮ್ಮಟೇಶ್ವರ ಮೂರ್ತಿ. ಚಾವುಂಡರಾಯನು ಸ್ವತಃ ಕವಿಯಾಗಿದ್ದುದಲ್ಲದೆ ರನ್ನ, ನಾಗವರ್ಮರಂತಹ ಶ್ರೇಷ್ಠ ಕವಿಗಳಿಗೆ ಸಾಹಿತ್ಯ ಪೋಷಕನಾಗಿದ್ದನು. ಮುದುವಳಲಿನಿಂದ ವಿದ್ಯಾ ಸರಸ್ವತಿಯನ್ನರಸಿ ಓಡಿ ಬಂದ ರನ್ನನಿಗೆ ಚಾವುಂಡರಾಯ ಮತ್ತು ಅತ್ತಿಮಬ್ಬೆಯರು ಸಾಹಿತ್ಯ ಪೋಷಕರಾದರು. ರನ್ನನು ಇರುವೆಬೆಡಂಗ, ಸತ್ಯಾಶ್ರಯ ಆಸ್ಥಾನ ಕವಿಯಾಗಿ 2 ಕೃತಿಗಳನ್ನು ರಚಿಸಿದನು. ಅವುಗಳೆಂದರೆ ಅಜಿತ ತೀರ್ಥಂಕರ ಪುರಾಣ ತಿಲಕ, 2 ಗದಾಯುದ್ಧ ಅಂದರೆ ಸಾಹಸ ಭೀಮ ವಿಜಯ. ಇಂತಹ ಅಪೂರ್ವ ಚರಿತ್ರೆ ಹೊಂದಿರುವ ತಲಕಾಡನ್ನು ಗಂಗರಲ್ಲದೆ ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು ಹಾಗೂ ಮೈಸೂರಿನ ಒಡೆಯರು ಆಳ್ವಿಕೆ ನಡೆಸಿದ್ದಾರೆ. ಇವರ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳಿಯೋಣ. ಮಕ್ಕಳೇ, ನೋಟ್ಸ್ನಲ್ಲಿ ಕವಿಕೃತಿ ಪರಿಚಯ ಹಾಗೂ ಪದಗಳ ಅರ್ಥಗಳನ್ನು ಅಂದವಾಗಿ ಬರೆದು ಅದನ್ನು ಚೆನ್ನಾಗಿ ಕಲಿಯಿರಿ. ಧನ್ಯವಾದಗಳು.